ಕನ್ನಡದಲ್ಲಿ ಈಗ ಒಂದು ರಿಯಾಲಿಟಿ ಶೋ ಬರ್ತಿದೆ, ಜಂಗಲ್ ಬೋಗಿ ಅಂತೇಳಿ. ಎಲ್ಲ ರಿಯಾಲಿಟಿ ಶೋನು ಹಿಂದಿಕ್ಕಿ ನಂಬರ್ 1 ಹೋಗೋ ಪ್ಲೇಸ್ ಸಾಧ್ಯತೆ ಇದೆ. ಯಾಕಂದ್ರೆ ಇದು ಕಾನ್ಸೆಪ್ಟು ಅದೇ ರೀತಿ ಇದೆ. ಇವ್ರು ಹೇಳ್ತಿರೋ ಪ್ರಕಾರ ಇದು ತುಂಬಾನೇ ದೊಡ್ಡ ಮಟ್ಟದಲ್ಲಿ ಬರ್ತಿದೆ. ಇದೊಂದು ದೊಡ್ಡ ರಿಯಾಲಿಟಿ ಶೋ ಅಂತ ಹೇಳ್ತಿದ್ದಾರೆ. ಈಗ ಸದ್ಯಕ್ಕೆ ನಮ್ಮ ಕನ್ನಡದಲ್ಲಿ ತುಂಬ ಚಾನಲ್ಸಲ್ಲಿ ರಿಯಾಲಿಟಿ ಶೋಸ್ ಬರ್ತಿದೆ. ಅದೆಲ್ಲದರಲ್ಲೂ ನಂಬರ್ 1 ಅಂದರೆ ಬಿಗ್ ಬಾಸ್. ಇದನ್ನ ಮೀರ್ಸೋ ಶೋ ಸದ್ಯಕ್ಕೆ ಯಾವುದೂ ಇಲ್ಲ ನಮ್ಮ ಕನ್ನಡದಲ್ಲಿ. ಯಾಕಂದರೆ ಇದು ನೋಡೋ ಪಾಪ್ಯುಲೇಷನ್ನು ಮತ್ತು ಕ್ರೇಜ್ ಆ ರೀತಿ ಇದೆ. ಆದರೆ ಈ ರಿಯಾಲಿಟಿ ಶೋ ಬಿಗ್ ಬಾಸ್ನೇ ಮೀರ್ಸೋ ಥರ ಒಂದು ರಿಯಾಲಿಟಿ ಶೋ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯಾವ ರೀತಿ ಬಿಗ್ ಬಾಸ್ 100 ದಿನ ಆಚೆಯಿಂದ ಯಾವುದೇ ಕನೆಕ್ಟಿವಿಟಿ ಇಲ್ದಿರ ಬರೀ ಒಂದು ಮನೆಯಲ್ಲಿ ಕಂಟೆಸ್ಟೆಂಟ್ ಅವರು ನೋಡ್ಕೊಂಡು ಕೆಲವೊಂದು ಟಾಸ್ಕು ಜಗಳ ಈ ರೀತಿ ಇವೆಲ್ಲ ಇರ್ತಿತ್ತು. ಆದ್ರೆ ಈ ರಿಯಾಲಿಟಿ ಶೋ ಒಂದು ಕಾಡಲ್ಲಿ 90 ದಿನ ಈ ಕಂಟೆಸ್ಟೆಂಟ್ಸ್ ಜರ್ನಿ ಎಲ್ಲ ಯಾವ ರೀತಿ ಇರುತ್ತೆ. ಕಾಡಂದ್ಮೇಲೆ ಸಾಕಷ್ಟು ಪ್ರಾಣಿಗಳೆಲ್ಲ ಇರುತ್ತೆ, ತುಂಬಾನೇ ಅಪಾಯ ಇರುತ್ತೆ. 90 ದಿನ ಕಾಡಲ್ಲೇ ಇರಬೇಕು ಅಂದ್ರೆ ತುಂಬಾ ಕಷ್ಟ. ಯಾಕಂದ್ರೆ ಅಲ್ಲಿ ಏನ್ ಸಿಗುತ್ತೋ ಅದನ್ನೇ ತಿನ್ಬೇಕು, ಆ ಪ್ರಾಣಿಗಳ ಮಧ್ಯೆ ಬದುಕಬೇಕು. ಬಿಗ್ ಬಾಸ್ ಅಲ್ಲಿ ಯಾವ ರೀತಿ 100 ದಿನ ಇರ್ತಾರೋ ಇದ್ರಲ್ಲಿ ಅದೇ ರೀತಿ 90 ದಿನ ಅಂತ ಹೇಳ್ತಿದ್ದಾರೆ. ಮತ್ತೆ ಅಲ್ಲಿ ನಾವು ಒಂದು ಮನೆ ಒಳಗೆ ಏನೇನು ನಡೆಯುತ್ತೆ, ಜಗಳ, ಕಾಮಿಡಿ ಇವನ್ನೆಲ್ಲ ನೋಡ್ತಾ ಇದ್ರಿ. ಆದರೆ ಇದರಲ್ಲಿ ಒಂದು ಹೊಸ ಪ್ಲೇಸಸ್ ಅಂದರೆ ಕಾಡು ಪೂರ್ತಿ ಪ್ರಾಣಿಗಳು, ಅದ್ರ ಜೊತೆ ಇವ್ರ ಜರ್ನಿ, ಟಾಸ್ಕು ಏನೇನೆಲ್ಲ ಆಗುತ್ತೆ. ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಈ ರೀತಿ ಇದೆ ಅಂತ. ಇನ್ನ ಏನೇನೆಲ್ಲ ಇರುತ್ತೆ ಅಂತ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಅಪ್ಡೇಟ್ ಬಂದಿಲ್ಲ. ಮತ್ತೆ ಇವ್ರು ಹೇಳ್ತಿರೋ ಪ್ರಕಾರ ಈ ರಿಯಾಲಿಟಿ ಶೋ ನಾರ್ಮಲ್ ಅಲ್ಲ, ಒಂದು ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಇಟ್ಕೊಂಡು ತೆಲುಗಾಗಿರ್ಬೋದು, ತಮಿಳಾಗಿರ್ಬೋದು, ಹಿಂದಿ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇವ್ರನ್ನೆಲ್ಲ ಒಂದು ಆಡಿಷನ್ ಇಕ್ಕಿ ಇವ್ರನ್ನೆಲ್ಲ ಸೆಲೆಕ್ಟ್ ಮಾಡ್ತಿದ್ದಾರೆ. ಇಷ್ಟು ಜನನು ಒಂದು ಕಾಡಲ್ಲಿ ಬಿಡ್ತಾರೆ ಅಂದರೆ ನಂಗನ್ಸ್ದಂಗೆ ಒಂದು ಇವ್ರನ್ನೆಲ್ಲ ಟೀಮ್ ಮಾಡಿ ಕಳಿಸ್ತಾರೆ ಅನಿಸುತ್ತೆ. ಕನ್ನಡದಿಂದ ಒಂದಿಷ್ಟು ಜನ ಸೆಲೆಕ್ಟ್ ಆಗಿರ್ತಾರಲ್ಲ ಅವ್ರದ್ದೇ ಒಂದು ಟೀಮು, ತೆಲುಗಿಂದ ಒಂದು ಟೀಮು, ಅದೇ ರೀತಿ ಟೀಮ್ಸ್ ಮಾಡಿ ಕಳಿಸ್ಬೋದು. ನೋಡೋಣ ಇನ್ನು ಯಾವ ರೀತಿ ಇರುತ್ತೆ ಅಂತ. ನನಗೆ ಇವ್ರ ಕಾನ್ಸೆಪ್ಟ್ ಕೇಳಿ ಇಷ್ಟ ಆಯಿತು, ಚೆನ್ನಾಗಿರುತ್ತೆ ಅನಿಸುತ್ತೆ. ಯಾಕಂದರೆ ಈ ಮೊದಲು ನಾವು ಅಕ್ಕುಲ್ಲವ್ರದ್ದು ನೋಡಿದ್ರಿ, ಹಳ್ಳಿಯಿಂದ ಪ್ಯಾಟೆಗೆ ಬಂದ, ಇಂಡಿಯನ್ನು, ಈ ರೀತಿ ಕೆಲವೊಂದು ರಿಯಾಲಿಟಿ ಶೋಸ್ ಇತ್ತು. ಇದೆಲ್ಲ ಜನಗಳಿಗೆ ತುಂಬಾ ಇಷ್ಟ ಆಗಿತ್ತು. ಇದಕ್ಕೂ ತುಂಬಾ ಫ್ಯಾನ್ಸ್ ಫಾಲೋವರ್ಸ್ ಇದ್ರು, ನೋಡೋ ಜನನು ತುಂಬ ಜಾಸ್ತಿನೇ ಇದ್ರು. ಅದೇ ಒಂದು ಕಾನ್ಸೆಪ್ಟಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಇವ್ರು ಮಾಡ್ತಿದ್ದಾರೆ ಅಂದರೆ ಜನಗಳಿಗೆ ಇದು ಕನೆಕ್ಟ್ ಆಗುತ್ತೆ ಅನಿಸುತ್ತೆ. ಯಾಕಂದರೆ ಮೊದಲು ಈ ಥರದ್ದು ಜನಗಳು ಇಷ್ಟಪಟ್ಟಿದ್ರು. ಇವ್ರು ಹೇಳ್ತಿರೋ ಪ್ರಕಾರ ಇದು ಜೂನಲ್ಲಿ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ. ಇನ್ನೊಂದೇನಂದರೆ ಈ ಸತಿ ಬಿಗ್ ಬಾಸನ್ನು ತುಂಬ ಬೇಗ ಸ್ಟಾರ್ಟ್ ಮಾಡ್ತಿದ್ದಾರೆ. ಇದು ಜೂನ್ ಎಂಡಿಂಗಲ್ಲಿ ಸ್ಟಾರ್ಟ್ ಆಗ್ಬೋದು ಅನಿಸುತ್ತೆ. ಇವೆರಡು ಒಂದೇ ಸತಿ ಬರುತ್ತೆ ಅನಿಸುತ್ತೆ. ಅಕಸ್ಮಾತ್ ಏನಾದರೂ ಬಂದರೆ ಇದೇನಾದರೂ ಬಿಗ್ ಬಾಸ್ಗೆ ಟಕ್ಕರ್ ಕೊಡುತ್ತಾ. ಮತ್ತೆ ಇದನ್ನ ಕ್ಲಿಯರ್ ಆಗಿ ಡೇಟ್ ಹೇಳಿಲ್ಲ. ಮತ್ತೆ ಟೈಮಿಂಗ್ಸು ಅಷ್ಟೇ, ಎಷ್ಟೊತ್ತಿಗೆ ಟೆಲಿಕಾಸ್ಟ್ ಆಗುತ್ತೆ ಇದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಇನ್ನು ಮುಂದೆ ಇದ್ರ ಬಗ್ಗೆ ಎಲ್ಲ ಅಪ್ಡೇಟ್ಸ್ ಬರ್ತಿರುತ್ತೆ. ಮತ್ತೆ ಇನ್ನು ಮುಂದೆ ಇದ್ರ ಬಗ್ಗೆ ನಾನು ಅಪ್ಡೇಟ್ಸ್ ಕೊಡ್ತೀನಿ, ಏನೇನೆಲ್ಲ ಅಪ್ಡೇಟ್ಸ್ ಬರುತ್ತೆ ಎಲ್ಲ. ಮತ್ತೆ ನಮಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಈ ಸತಿ ತುಂಬ ಬೇಗ ಸ್ಟಾರ್ಟ್ ಆಗ್ತಿದೆ. ಅದು ಕೆಲವೊಂದು ಅಪ್ಡೇಟ್ಸ್ ಬರ್ತಿದೆ, ಆ ಅಪ್ಡೇಟ್ಸು ನಿಮಗೆ ಕೊಡ್ತೀನಿ. ನಿಮ್ಗೆ ಇದ್ರ ಬಗ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.